ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ದು ಇವತ್ತು ಬ್ರೇಕ್ಫಾಸ್ಟು ತಟ್ಟೆ ಇಡ್ಲಿ, ಕೆಂಪು ಚಟ್ನಿ, ಕಾಯಿ ಚಟ್ನಿ, ಆಮೇಲೆ ಸಾಂಬಾರು. ಇದು ಸಾಫ್ಟಾಗಿ ಇಡ್ಲಿ ಆಗಿದ್ವು. ಇದ್ರದ್ದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಮಾಡಿದ್ದೆ. ಎಷ್ಟು ಸಾಫ್ಟಾಗ್ಯಾವ ಇಡ್ಲಿ ಅಂತ. ಈ ಥರ ಸಾಫ್ಟ್ ಇಡ್ಲಿ ಬೇಕಂದ್ರೆ ಏನೇನು ಬೇಕಂತ ನೋಡೋಣ ಬನ್ನಿ. ನಾನೊಂದು ಸಣ್ಣ ಬೌಲಿಂದ 4 ಬೌಲ್ ಇದು ಇಡ್ಲಿ ಅಕ್ಕಿ ಅಂತಲೇ ಸಿಗ್ತದೆ. ಇಡ್ಲಿ ಅಕ್ಕಿ ಹಾಕ್ಕೊಳತ್ತೀನಿ. ಇಡ್ಲಿ ರೈಸ್ ಇದು ಸಪ್ರೇಟಾಗಿ ಬೇರೆ ಇರ್ತದೆ. ಇದು 4 ಬೌಲ್ ಇಡ್ಲಿ ರೈಸ್ ಹಾಕ್ಕೊಂಡಿದ್ದೀನಿ. ಇದು 4 ಬೌಲ್ ರೈಸ್ಗೆ 1 ಬೌಲಷ್ಟು ಉದ್ದಿನಬೇಳೆ ಹಾಕ್ಕೊಂಡೀನಿ. ಆಮೇಲೆ 1 ಬೌಲ್ಕಿಂತ ಸ್ವಲ್ಪ ಕಡಿಮೆ ಸಾಬುದಾನಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡೀನಿ. ಮೆಂತ್ಯ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಇದಾಗ್ತವೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಬಟ್ ಟೇಸ್ಟ್ ಚಲೋ ಬರ್ತವೆ, ಸಾಫ್ಟ್ ಆಗ್ತವೆ. ಆಮೇಲೆ 1 ಬೌಲಷ್ಟು ಅವಲಕ್ಕಿ ತೊಗೊಂಡೀನಿ. ಅವಲಕ್ಕಿ ಮಾತ್ರ ಸಪ್ರೇಟಾಗೆ ನೆನೆಸಿಡಬೇಕು. ಉಳಿದಿದ್ದೆಲ್ಲನೂ ಒಂದೇ ಸಾರಿ ಇಡ್ಬೋದು. 4-5 ಸಲ ಕ್ಲೀನಾಗಿ ನೀರು ಹಾಕಿದರೆ ಕ್ಲೀನಾಗಿ ನಿಲ್ಲೋ ಥರ 4-5 ಸಲ ವಾಶ್ ಮಾಡ್ಕೋಬೇಕು. ಅಕ್ಕಿ ಬೇಳೆ ಎಲ್ಲ ವಾಶ್ ಮಾಡಿಕೊಂಡು ಈಗ ಒಂದು 4-5 ಗಂಟೆ ಮುಚ್ಚಿಟ್ಬಿಡೋಣ. ಅವಲಕ್ಕಿನೂ ಸಪ್ರೇಟಾಗಿ ವಾಶ್ ಮಾಡಿಕೊಂಡು ಅದನ್ನು ಮುಚ್ಚಿಟ್ಬಿಡೋಣ. ಈಗ ಒಂದು 4-5 ಗಂಟೆ ಮೇಲೆ ನೋಡಿ ಅವಲಕ್ಕಿ ಎಲ್ಲ ನೆನೆದು ಉಬ್ಬಿದೆ. ಅಕ್ಕಿ ಬೇಳೆ ಸಾಬುದಾನಿನೂ ಉಬ್ಬಿದೆ. ಇವಾಗ ಚೆನ್ನಾಗಿ ನೆನೆದವ. ಸಾಬುದಾನಿ ಫುಲ್ ಸಾಫ್ಟ್ ಆಗಿರ್ತಾವೆ. ಇದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಭಾಳ ನುಣ್ಣಗೆ ಮಾಡ್ಕೋಬಾರ್ದು, ತರಿಯಾಗಿರ್ಬೇಕು. ತೀರಾ ದಪ್ಪ ತರಿನೂ ಇರಬಾರ್ದು, ಸಾಫ್ಟಾಗಿ ದೋಸೆಗೆ ರುಬ್ಬೋ ಥರ ಫುಲ್ ಸಾಫ್ಟಾಗೂ ಇರಬಾರ್ದು. ಸ್ವಲ್ಪ ಮೀಡಿಯಮ್ ರವೆ ಹತ್ತಬೇಕು ಕೈಗೆ ನಮಗೆ, ಹಂಗೆ ರುಬ್ಕೊಳ್ಳೋಣ. ಈಗ ಪ್ರತಿ ಸಲ ಅಕ್ಕಿ ಹಾಕಿದಾಗ ಒಂದೊಂದು ಸ್ಪೂನ್ದಷ್ಟು ಅವಲಕ್ಕಿನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಕತ್ತೀನಿ. ನೋಡ್ರಿ ಅದು ತರಿ ಆಗ್ಯದ. ನಾನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳಕತ್ತೀನಿ. ಇದೇ ಥರ ಉಷ್ಟು ಅಕ್ಕಿನೂ ರುಬ್ಬಿಟ್ಕೊಂಡ್ಬಿಡೋಣ. ಎಲ್ಲ ರುಬ್ಕೊಂಡಿದ್ದಾಯಿತು. ನಾನಿವಾಗ ಉಪ್ಪು ಈಗಲೇ ರಾತ್ರಿನೇ ಉಪ್ಪು ಸೇರಿಸಿಟ್ಕೊಳಕತ್ತೇನೆ. ಉಪ್ಪು ಸೇರಿಸಿ ಒಂದು ಸ್ವಲ್ಪ 2 ನಿಮಿಷದಷ್ಟು ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕ್ರಿ ನೀಟಾಗಿ. ಕೈಯಿಂದನೇ ನೀಟಾಗಿ ಕಲಿಸಿದ್ರೆ ಹುಳಿ ಬರ್ತದೆ. ಇದಕ್ಕೆ ನಾನು ಸೋಡಾ ಗಿಡ ಏನೂ ಹಾಕಿಲ್ಲ. ಈಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಾಯಿತು. ಬೆಳಗ್ಗೆ 2 ದಿವಸ ವೆದರ್ ಸ್ವಲ್ಪ ಭಾಳ ಕೋಲ್ಡ್ ಇತ್ತು, ಮಳೆಯೆಲ್ಲ ಆಗಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬೀಳಲಿಕ್ಕತ್ತದ. ಇಲ್ಲಿ ಅಳಿಲೆ ನೋಡ್ರಿ ಎಷ್ಟು ಚಂದ ಗಿಡದಾಗ ಕೂತದ. ಅದು ಬರೀ ಚಿಗುರನ್ನ ಆರಿಸ್ಕೊಂಡು ಕಡ್ದು ಹೋಗ್ಯಾಕತ್ತೈತೆ. ಮುಂದೆ ಮೊಳಕೆ ಚಿಗುರು ಬಂದಿದ್ದನ್ನೆಲ್ಲ ಕಡ್ದು ಇದನ್ನು ಮಾಡತ್ತೈತೆ. ಅಳಿಲೆ ಭಾಳ ಇದಾವೆ ಇಲ್ಲಿ. ಬನ್ನಿರಿ, ಬೆಳಗಾಯ್ತಲ್ಲ. ನಮ್ಮ ಇಡ್ಲಿ ಮಾಡೋ ಕಡೆ ಬರೋಣ. ಈಗ ಹಿಟ್ಟು ಚಲೋ ರುಬ್ಬಿ ಬಂದದ.
ಒಂದ್ಸಲ ನೀಟಾಗಿ ಎಲ್ಲ ಕಲಿಸ್ಕೊಂಡು ಬಿಡೋಣ. ಈಗ ನಾನು ತಟ್ಟೆ ಇಡ್ಲಿ ಮಾಡತ್ತೀನಲ್ಲ, ತಟ್ಟೆ ಇಡ್ಲಿಗೆ ಹೋದ್ರ ಪ್ಲೇಟ್ಗಳಿಗೆಲ್ಲ ತುಪ್ಪ ಹಚ್ಚಿ ಇಟ್ಕೊಳಕತ್ತೇನೆ. ಎಲ್ಲ ತಟ್ಟೆಗೂ ತುಪ್ಪ ಹಚ್ಚಿಟ್ಕೊಂಡು ಒಂದೊಂದು ತಟ್ಟೆಗೆ 2 ಸೌಟದಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಹಿಟ್ಟು ಹಾಕಿ 4 ಪ್ಲೇಟಿಂದು ಸ್ಟ್ಯಾಂಡ್ ಇದೆ, ಅದು ಬೇಯಿಸೋಕೆ ಇಟ್ಕೊಂಡಿನಿ. ನೋಡಿ, ಬೆಂದು ಸಾಫ್ಟಾಗಿ ಬಂದವು ಇಡ್ಲಿ. ಇದು ಇಷ್ಟು ಬೆಂದು ಬರ್ಗೊಂಡೆ ನಾನು ಚಟ್ನಿ, ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ, ಸಾಂಬಾರೆಲ್ಲ ಮಾಡಿದ್ದೆ. ಭಾರಿ ಸಾಫ್ಟ್ ಆಗ್ತಾವೆ. ಈ ರವೆ ಹಾಕಿ ಮಾಡೋ ಇಡ್ಲಿಕಿನ್ನ ಈ ಇಡ್ಲಿ ಭಾಳ ಸಾಫ್ಟ್ ಆಗ್ತಾವೆ. ಟ್ರೈ ಮಾಡಿರಿ. ಯೂಶ್ವಲಿ ರವೆ ಹಾಕಿ ಮಾಡ್ತಿರ್ತೀವಲ್ಲ ಇಡ್ಲಿನ, ಈ ಥರ ಅಕ್ಕಿ ಹಾಕಿನೇ ಮಾಡಿ ನೋಡಿ. ಈಗ ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ 1-2-3 ಟೊಮ್ಯಾಟೊ, 4 ಕೆಂಪು ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅವ್ನು ಚೆಂದಾಗ ಎಲ್ಲ ಕಡೆ ಫ್ರೈ ಮಾಡಿಕೊಂಡು ಅದ್ರ ಸಿಪ್ಪಿ ಎಲ್ಲ ತಾನ ಬಿಡ್ತದೆ. ಸ್ವಲ್ಪ ಬೆಂದ ಮೇಲೆ ಬಿಡ್ತದೆ, ಅದನ್ನು ತಕ್ಕೊಂಡು ಬಿಡಬೇಕು. ಸಿಪ್ಪಿ ಎಲ್ಲ ಬಿಸಿ ಇರ್ತದೆ. ಬಿಸಿ ಇರುವಾಗಲೂ ಸ್ವಲ್ಪ ಇದನ್ನು ಮಾಡಿ ತೆಗೆದುಬಿಟ್ರೆ ಬಂದುಬಿಡ್ತಾವೆ. ಇವಾಗ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಂಡು ಜೀರಿಗೆ, ಉಪ್ಪು ಮತ್ತು ಪುಟಾಣಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ. ಈ ಪುಟಾಣಿ ಬದಲು ನೀವು ಉದ್ದಿನಬೇಳೆ, ಕಡಲೆಬೇಳೆನ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕ್ಕೋಬೋದು. ನಾನು ಅವು ಬೇಡ ಅಂತ ಹೇಳಂದು ಈಗ ಒಂದು ಪುಟಾಣಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಳಕತ್ತೀನಿ. ಇದು ಟೊಮೆಟೊ ಕೆಂಪು ಚಟ್ನಿ ರೆಡಿ ಆಯಿತು. ಇದನ್ನು ಸೈಡ್ ಎತ್ತಿಟ್ಟು ನಾವು ಕೊಬ್ಬರಿ ಚಟ್ನಿನೂ ಮಾಡ್ಕೊಳ್ಳೋಣ. ಕೊಬ್ಬರಿ ಚಟ್ನಿಗೆ ಮೇನ್ ಕೊಬ್ಬರಿ ಬೇಕು. ಕೊಬ್ಬರಿ ಹಾಕ್ಕೊಂಡೇನು ಮಿಕ್ಸಿ ಜಾರಿಗೆ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಬೇಕು, ಜೀರಿಗೆ ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕೀನಿ. ಇದಕ್ಕೆ ಸಕ್ಕರೆ ಯೂಸ್ ಮಾಡೀನಿ. ಇದೆಲ್ಲ ಹಾಕಿ ಒಂದು ರೌಂಡ್ ಕರ್ರನಿಸ್ಕೊಂಡು ಬಂದ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗ್ತದೆ. ಇವೆರಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳಕ್ಕೆ ನಾನು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡೀನಿ. ಎಣ್ಣೆ, ಸಾಸಿವೆ, ಆಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಉದ್ದಿನಬೇಳೆ, ಆಮೇಲೆ ಒಣಮೆಣಸಿನಕಾಯಿ, ಕರಿಬೇವಿನ ಒಗ್ಗರಣೆ ಹಾಕ್ಕೊಂಡೀನಿ. ಈ ಒಗ್ಗರಣೆ ನಾನು 2 ಚಟ್ನಿಗೂ ಹಾಕ್ಕೊಳ್ಳಿಕತ್ತೀನಿ. ಎಲ್ಲ ಫ್ರೈ ಮೇಲೆ ಲಾಸ್ಟಿಗೆ ಕರಿಬೇವು ಹಾಕ್ಕೊಂಡೆ. ಒಂದು ಸ್ವಲ್ಪ ಕೆಂಪು ಚಟ್ನಿಗೆ ತೆಗೆದು ಅದೇ ಪಾತ್ರೆಗೆ ನಾನು ಕಾಯಿ ಚಟ್ನಿನ ಹಾಕ್ಕೊಳತ್ತೀನಿ. ಸ್ವಲ್ಪ ಚಟ್ನಿ ಗಟ್ಟಿ ಭಾಳಾಗಿತ್ತಲ್ಲ, ಇದಕ್ಕೆ ನೀರು ಹಾಕ್ಕೊಂಡು, ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದಕ್ಕೆ ಸೇರಿಸಿ ಅದನ್ನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋ ಥರ ಮಿಕ್ಸ್ ಮಾಡಿ ಇವಾಗ ಅವನ್ನೆರಡು ಚಟ್ನಿ ಸೈಡ್ ಎತ್ತಿಟ್ಕೊಂಡ್ಬಿಡೋಣ. ಎತ್ತಿಟ್ಕೊಂಡು ಈಗ ಸಾಂಬಾರು ಕಡೆ ಹೋಗೋಣ. ಸಾಂಬಾರಿಗೆ ಕುಕ್ಕರಲ್ಲಿ ಒಂದು ಸಣ್ಣ ಲೋಟದಲ್ಲಿ 1-1.5 ಲೋಟದಷ್ಟು ಹೆಸರುಬೇಳೆ ತೊಗೊಂಡಿನಿ. ನಾವು ಯೂಶ್ವಲಿ ಹೆಸರುಬೇಳೆ ಬಳಸ್ತೀವಿ ಸಾಂಬಾರಿಗೆಲ್ಲ, ತೊಗರಿಬೇಳೆ ಬಳಸೋಂಗಿಲ್ಲ. ಅದನ್ನು ಸ್ವಚ್ಛ 2-3 ಸಲ ತೊಳೆದು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿಣದ ಪುಡಿ, ಜೀರಿಗೆ ಮತ್ತೊಂದೆರಡು ಟೊಮ್ಯಾಟೊ ಹಾಕ್ಕೊಂಡಿನಿ. ನಾನು ಈ ಸಾಂಬಾರಿಗೆ ಯಾವುದೂ ತರಕಾರಿ ಬಳಸತ್ತಿಲ್ಲ. ಕ್ಯಾರೆಟು, ಆಲೂ ಇವೆಲ್ಲ ಏನೂ ಹಾಕದೆ ಹಂಗೆ ಮಾಡತ್ತೀನಿ. ಹಸಿ ಕೊಬ್ಬರಿ ರುಬ್ಬಿ ಹಾಕ್ತೀನಿ. ಆಮೇಲೆ ಇದಕ್ಕೆ 2 ಟೊಮ್ಯಾಟೊ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ಬರೋವರೆಗೂ ಬಿಟ್ಟಿದ್ದೀನಿ. ಒಂದೆರಡು ವಿಸಿಲ್ ಬಂದಿದೆ. ಈಗ
ಬೆಂದಿದೆ, ಸಾಫ್ಟಾಗಿ ಬೆಂದಿದೆ ಹೆಸರುಬೇಳೆ, ಬೇಗ ಬೇಯ್ದಿದೆ. ಅದನ್ನು ಸ್ವಲ್ಪ ಟೊಮ್ಯಾಟೊ ಬೆಂದಿರ್ತಾವೆ, ಆದರೆ ಹಂಗೆ ಇರ್ತಾವೆ ಅವು. ಅದಕ್ಕೆ ಕಡ್ಗೋಲು ಹಾಕಿ ಸ್ವಲ್ಪ ಗಡಬಡ ಗಡಬಡ ಮಾಡಿ ಸಾಫ್ಟ್ ಮಾಡ್ಕೊಳ್ಳೋಣ. ಸಾಕು, ಈ ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇದನ್ನು ಎತ್ತಿಟ್ಕೊಂಡು ನಾನಿದು ಹಸಿ ಕೊಬ್ಬರಿ ಮತ್ತು ಸಾಂಬಾರು ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದು, ಮತ್ತೇನಿಲ್ಲ. ಇದು ಸಾಂಬಾರು ಪೌಡ್ರು ಮತ್ತು ಹಸಿ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದು. ಇದು ಒಗ್ಗರಣೆಗೆ ಇಂಗು, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು. ಆ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಸಾಸಿವೆ, ಜೀರಿಗೆ ಇವೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೋಬೇಕು ಮೊದಲು. ಈ ಸಾಂಬಾರು ಒಗ್ಗರಣೆಗೆಲ್ಲ ಅಂತ ಎಣ್ಣೆ ಹಾಕಬೇಡ್ರಿ, ಸ್ವಲ್ಪ ಹಾಕ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ನೋ ಪೂರ್ತಿಗಷ್ಟೇ ಹಾಕ್ರಿ. ಇವೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ಮಟ್ಟ ಬಿಡೋಣ. ಭಾಳ ಉರಿ ಜೋರು ಇತ್ತು, ಭಾಳ ಕಾದ್ಬಿಟ್ಟದ ಅದೊಂದು ಸ್ವಲ್ಪ. ಇವೆಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಹುಣಸೆ ಹಣ್ಣು ಇಟ್ಕೊಂಡಿದ್ದೆ, ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡೀನಿ. ಇದಕ್ಕೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋ ಕಾಯಿದ್ದು ಮಸಾಲೆ ಹಾಕ್ಕೊಂಬಿಡೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆ ಮಿಕ್ಸಿ ಒಳಗಿನ ಮಸಾಲೆ ಇರ್ತದೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗುಡುಗುಡು ಮಾಡಿ ಒಳ್ಳೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ. ಅದನ್ನು ಅದು ಕಾಯಿದ್ದೆಲ್ಲ ಹಸಿ ವಾಸನೆ ಹೋಗೋದನ್ನು ಫ್ರೈ ಆಗಕ್ಕೆ ಬಿಟ್ಟು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಅದನ್ನು ಬೆಂದಾದಮೇಲೆ ಇದಕ್ಕೆ ನೋಡಿರಿ, ನಾನು ಹೆಸರು ಬೇಳೆದು ಬೆಂದಿರೋ ಬೇಳೆ ಮಿಕ್ಸ್ ಮಾಡ್ಕೊಂಡೀನಿ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಈಗ ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಬೆಲ್ಲ ಹಾಕ್ಕೊಂಡೀನಿ. ಇದನ್ನು ಎಲ್ಲ ಬೇಳೆ ಎಲ್ಲ ಹಾಕಿದ್ಮೇಲೆ ಫುಲ್ ಮುಚ್ಚಬಾರ್ದು, ಫುಲ್ ಮುಚ್ಚಿದ್ರೆ ಉಕ್ಕಿ ಬಂದು ಬಿಡ್ತದೆ ಅದು. ಅದಕ್ಕೆ ಒಂದು ಸ್ವಲ್ಪ ಓಪನ್ ಇಟ್ಟು ಮುಚ್ಚಿ ಬೇಯಿಸ್ಕೊಂಡೇನೆ. ಈಗ ನೋಡಿರಿ, ಒಂದು ಕುದಿ ಬಂದಮೇಲೆ ಸಾಂಬಾರನ್ನ ಕೆಳಗೆ ಇಳಿಸೋಣ. ಈ ಕಡೆ ಇನ್ನೊಂದು ರೌಂಡ್ ಇಡ್ಲಿ ಹಾಕಿತ್ತು. ಇಡ್ಲಿ ಹೆಂಗೆ ಬಂದವಂತ ತೆಗಿಯೋಣ. ಇಡ್ಲಿ ಮಾತ್ರ ಮಸ್ತಾಗಿರ್ತವೆ. ಇದು ಸಾಂಬಾರು ನೀವು ರೆಗ್ಯುಲರಾಗಿ ನಿಮ್ಮ ಮನ್ಯಾಗ ಹೆಂಗೆ ಮಾಡ್ಕೋತೀರ ಹಂಗೆ ಮಾಡಿಕೊಡ್ರಿ. ಆದರೆ ಇಡ್ಲಿ ರೆಸಿಪಿ ಮೇಯ್ನಾಗಿ ಹೇಳ್ಬೇಕಂತ ಹೇಳಿ ಇದನ್ನು ಮಾಡಿದ್ದೆ. ನಾ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಹೆಂಗೆ ಮಾಡಿದೆ ಅನ್ನೋದು ರೆಕಾರ್ಡ್ ಮಾಡಿದೆ ಅಷ್ಟೇ. ಬಟ್ ಇಡ್ಲಿ ಮಾತ್ರ ನಮ್ಮ ಮನ್ಯಾಗ ಇದು ಏನು ಹೇಳ್ತಾರೆ, ಒಂದು ವಾರದಾಗ 1-2 ಸಲ ಆದರೆ ಮಾಡ್ತೀವಿ. ಆ ಥರ ಸಾಫ್ಟಾಗಿ ಬರ್ತವೆ ಇಡ್ಲಿ. ಉಳಿದಾಡ್ತದೆ ನೋಡ್ರಿ ಕೈಯಾಗ. ನಾನು ಟಿಫಿನ್ ಬಾಕ್ಸಿಗೆ ಕಟ್ ಮಾಡಿ 4 ಪೀಸ್, ಒಂದು ಇಡ್ಲಿ ಒಳಗೆ 4 ಪೀಸ್ ಕಟ್ ಮಾಡಿ ಹಾಕ್ಕೊಟ್ಟೆ. ಯಾಕಂದರೆ ದೊಡ್ಡ ಬಿದ್ದವಲ್ಲ, ಬಾಕ್ಸ್ನಾಗ ಹಿಡಿಯೋಂಗಿಲ್ಲ ಅಂತೇಳಿ 4 ಮಾಡಿ ಕಟ್ ಮಾಡಿ ಹಾಕ್ಕೊಟ್ಟೆ. ಸ್ಪಾಂಜ್ ಥರ ಬಂದಿತ್ತು ಇಡ್ಲಿ. ಇವಾಗ ಮಕ್ಕಳಿಗೆ ಡಬ್ಬಿಗೆಲ್ಲ ಹಾಕಿ ಕೊಟ್ಟು ಕಳಿಸಿ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಕೂತಿದ್ದೀವಿ. ಇದಾಗಿತ್ತು ಇವತ್ತಿಂದ ನಮ್ಮದು ರೆಸಿಪಿ ವಿಡಿಯೋ. ತಟ್ಟೆ ಇಡ್ಲಿ ಚಟ್ನಿ ಸಾಂಬಾರದ್ದು ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗ್ಯದ ಲೈಕ್ ಮಾಡಿರಿ. ಇನ್ನು ಮತ್ತು ಯಾರಿಗಾರ ಅವಶ್ಯಕತೆ ಅನಿಸಿದ್ರೆ ಶೇರ್ ಮಾಡಿರಿ. ಮತ್ತು ಇನ್ನೊಂದಿಷ್ಟು ಹೊಸ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇಲ್ಲಿವರೆಗೂ ಯಾರಾದರೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.